ಸಾಯಂಕಾಲ ಹಸುಗಳನ್ನೆಲ್ಲ ಬಿಟ್ಟು ಶೆಡ್ ಒಳಗೆ ಕಟ್ತಾ ಇದ್ರೆ ಹಸುಗಳು ಏನ್ ಮಾಡುದು ಗೊತ್ತಾ? ಅಯ್ಯೋ ರಾಮ, ಇವತ್ ಸಾಯಂಕಾಲ ಕೆಲಸ ಮುಗಿಸ್ಕೊಂಡು ಮನೆಗ್ ಬರೋಷ್ಟೊತ್ಕ ಕೊತ್ಮೀರ್ ಸೊಪ್ಪು ನೋಡಿದ್ರೆ ಒಣಗ್ತಾ ಇತ್ತು, ನೀರ್ ಕೂಡ ಬಿಡ್ಬೇಕಾಗಿತ್ತು. ಕುಂಟೆ ಹತ್ರಕ್ಕೆ ಹೋಗಿ ಒಂದ್ ಬಿಂದಿಗೆ ಲೋಡ್ ಹಾಕ್ಬಿಟ್ಟು ಮೋಟರ್ ಕೂಡ ಸ್ಟಾರ್ಟ್ ಮಾಡಿದ್ನೆ. ಈ ತರ ಟ್ಯೂಬ್ಗಳಾಕಿ ನೀರ್ ಬಿಡ್ತಾ ಇದ್ರೆ ಒಳ್ಳೆ ಆನಂದ ಆಗ್ತಾ ಇದೆ. ಯಾಕಂತಂದ್ರೆ ಒಂಥರ ಮಳೆ ಬಿದ್ದಂಗೆ ಬೀಳ್ತಾ ಇರ್ತೈತೆ ಕೊತ್ಮೀರ್ ಸೊಪ್ಪು ಮೇಲೆ. ಇದನ್ನೆಲ್ಲ ಮುಗಿಸ್ಕೊಂಡು ಮನೆ ಹತ್ರಕ್ ಬರೋಷ್ಟೊತ್ಕ ನಮ್ಮ ಅಮ್ಮನ ನೊಂದ್ಗುಡಿನ ಹಾಕಂಗ್ ಹೋಗ್ಬಿಟ್ಟು ಬರೆಯ ಬಾ ಅಂತಂದ್ಲು. ಇಷ್ಟಕೊಂಡ್ ನೊಂದ್ಗುಡಿಗೆ ಹೋಗಿದ್ ನಾನ್ ಏನಕ್ಕಪ್ಪ ಅಂತಂದ್ರೆ ಕೊತ್ತಂಬರಿ ಕಾಳು ಪುಡಿ ಮಾಡಿಸ್ಕೊಂಡ್ ಬರಕ್ಕ ಮಿಷಿನ್ ಕಾ. ಈ ತರ ನೊಂದ್ಗುಡಿನ ಕೋತಾ ಇದ್ರೆ ಡೈಲಿ ಹೋಗ್ತಾನೆ ಇರ್ತೀವಿ. ಇಲ್ಲ ಅಂತಂದ್ರೆ ವಾರ 15 ದಿನ ಆದ್ರೂ ಕೂಡ ನೊಂದ್ಗುಡಿ ಮಕ್ಕನ ನೋಡಲ್ಲ. ನೊಂದ್ಗುಡಿನಾಗ ಹೋದಂಗೆ ಫ್ಲೋರ್ ಮಿಲ್ ಹತ್ರಕ್ಕೆ ಹೋಗ್ಬಿಟ್ಟು ಕೊತ್ತಂಬರಿ ಕಾಳು ನೆತ್ತಿ ಮಿಷಿನ್ ಒಳಗೆ ಕೂಡ ಹಾಕದ್ನೆ. ಕೊತ್ತಂಬರಿ ಕಾಳು ಒಂದನ್ನೇ ಎಲ್ಲ ಕಳ್ಸಿದ್ದು, ಅದ್ರ ಜೊತೆಗ ಮೆಣಸಿನಕಾಯಿ ಮತ್ತೆ ಸಾಂಬಾರ್ ಪೌಡರ್ ಕೊಟ್ಟು ಕಳ್ಸಿದ್ರು. ನಾನು ಎತ್ಕೊಂಡೋಗಿದ್ದ ಐಟಮ್ ನ ಮಿಷಿನ್ ಒಳಗೆ ಹಾಕಿದ್ರೆ ಆನಂದಪ್ಪನ್ ಕರೆದ್ರೆ ಆನಂದಪ್ಪನ್ ಮೊಬೈಲ್ ನೋಡ್ಕೊಂಡು ನಿಂತ್ಕೊಂಡವನೇ ಅಲ್ಲಿ. ಫ್ಲೋರ್ ಮಿಲ್ ಆಗ ಆನಂದಪ್ಪನ ನೀವೆಲ್ಲ ನೋಡಿರ್ತೀರಿ, ಓದೋರ್ಕೆಲ್ಲಾನು ಆಟ ಆಡಿಸ್ತಾ ಇರ್ತಾನ. ಮೊಬೈಲ್ ನೋಡ್ಕೊಂಡು ಇದ್ಬಿಟ್ಟು ಬಂದ್ಬಿಟ್ಟು ಇದ್ರ ಕಲ್ಲ ಹಾಕೋದು, ಈ ಮಿಷಿನ್ ಒಳಗೆ ಹಾಕೋದು ಕೊತ್ತಂಬರಿ ಕಾಳನ್ನ ಅಂತಂದು ನನಕ ತಲೆ ಕೆಟ್ಟೋಗ್ಬಿಡ್ತು. ಇನ್ನೊಂದ್ ಕಡೆ ಮಿಷಿನ್ ಆಗ ಬರೀ ಮೆಣಸಿನಕಾಯಿ ಮಾತ್ರ ಅಂತ ಹಾಕೋದು ಈ ಮಿಷಿನ್ ಒಳಗಡೆ. ಇದ್ರಾಗಿಂದ ತೆಗೆದು ಮತ್ತೆ ಈ ಮಿಷಿನ್ ಒಳಗ ಶಿಫ್ಟ್ ಮಾಡಿದ್ನೆ ಎಲ್ಲಾನು. 3 ಐಟಮ್ ನ ಪುಡಿ ಮಾಡಿಸ್ಕೊಂಡಿದ್ ಕೂಡ ಆಯ್ತು. ಟೈಮ್ ನೋಡೋಷ್ಟೊತ್ಕ 7 ಗಂಟೆ 6 ನಿಮಿಷ ಕೂಡ ಆಗಿತ್ತು. ಗಾಡಿಕ ಪೆಟ್ರೋಲ್ ಕೂಡ ಹಾಕ್ಸ್ಬೇಕಾಗಿತ್ತು. ಪೆಟ್ರೋಲ್ದು ಪಾಯಿಂಟ್ ನೋಡಿದ್ರೆ ಈ ತರ ಹೊಡ್ಕಂತ ಇತ್ತು. ನೊಂದ್ಗುಡಿನಾಗಂತೂ ಪೆಟ್ರೋಲ್ ಹಾಕ್ಸಲ್ಲ ಅನ್ಬಿಟ್ಟು ನಮ್ ಶಿವನಾಪುರ ಕ್ರಾಸ್ ಗಾಡಿ ಎತ್ಕೊಂಡು ಬರೋ ಅಂತ ಹಂಗೆ ಹೋದೆ. ಹೋಗ್ತಾ ದಾರಿನಾಗ ಶಿವನಾಪುರ ಕ್ರಾಸ್ ಆಗ ನಮ್ ಬಾಸ್ಕ ಒಂದ್ ನಮಸ್ಕಾರ ಹಾಕೊಂಡು ಪೆಟ್ರೋಲ್ ಬಂಕ್ ಹತ್ರಕ ಹೋದೆ. ನಮ್ ಶಿವನಾಪುರ ಕ್ರಾಸ್ ಹತ್ರ ಇರೋ ಪೆಟ್ರೋಲ್ ಬಂಕ್ ಹತ್ರಕ್ಕೆ ಹೋಗ್ಬಿಟ್ಟು ಚಿಲ್ರೆ ಬಲ್ರೆ ಎಲ್ಲ ಹುಡುಕಿ 270 ರೂಪಾಯಿ ಪೆಟ್ರೋಲ್ ಕೂಡ ಹಾಕ್ಸ್ಕೊಂಡೆ. ನಮ್ಮ ಹೊಸ ಸ್ಕೂಟಿಗ ಪೆಟ್ರೋಲ್ ಹಾಕ್ಸ್ಕೊಂಡು ಶಿಸ್ತಾಗಿ ಮನೆ ಕಡೆಕ ಬಂದೆ. ಟೈಮ್ ನೋಡೋಷ್ಟೊತ್ಕ 7:26 ಕೂಡ ಆಗಿತ್ತು. 270 ಪೆಟ್ರೋಲ್ ಹಾಕ್ಸಿ ಒಂದೇ ಪಾಯಿಂಟೇ ಬಂದಿರೋದು. ಇದ್ರ ಹೊಟ್ಟೆ ಇನ್ನೆಷ್ಟು ದಪ್ಪ ಇರ್ಬೋದು. ಮನೆ ಹತ್ರಕ್ ಬಂದ್ ನೋಡೋಷ್ಟೊತ್ಕ ಹಸುಗಳು ಕೂಡ ಕಟ್ಟಾಕಿರಿಲ್ಲ, ಇನ್ನ ನೀರುಗಳಿಗೂ ಇಕ್ಕಿರಿಲ್ಲ, ಹಂಗೆ ಆಚೆ ಕಡೆನೆ ಇದ್ವು. ಕತ್ಲ ಕ್ಯಾಮ್ರಾ ಕ್ಲಾರಿಟಿ ಕೂಡ ಬರ್ತಾ ಇಲ್ಲ. ಆಮೇಲೆ ನಾನು ಹಸುಗಳಿಗೆಲ್ಲ ನೀರುಗಳಿಕ್ಬಿಟ್ಟು ಒಳಕ್ಕ ಕಟ್ಟಾಕದ್ನೆ. ಅಂದಂಗೆ ಇವತ್ತಿನ ವಿಡಿಯೋ ಇಷ್ಟೇ. ನಾನ್ ಮಾಡೋ ವಿಡಿಯೋಸ್ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಈ ರೈತ ಮಗನ್ಗೆ ಸಪೋರ್ಟ್ ಮಾಡಿ.